ಯಾರು? ಏನು ಇವ್ ನನ್ನ ಮಗ ಯಾವಾಗಲೂ ಹಿಂಗೆ ಫೋನಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇರೋದು ತನ್ವಿನ ಏನು ಬೇರೆ ಯಾರೋ ಅಂತ. ಅವನಿಗೆ ಅನ್ಬೇಕು ಅಂತಲೇ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೋಡು, ಫೋನ್ ಇಟ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಏನು ಅವಾಗಿನ 1 ಗಂಟೆಯಿಂದ ಮಾತಾಡ್ತಾ ಇದ್ದಾನೆ. 1 ಗಂಟೆ ಆಯಿತು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಣ್ಣ, ನೀನು ಅವಾಗಿಂದನ ಅವ್ನ ಅಬ್ಸರ್ವ್ ಮಾಡ್ತಾ ಇದೀಯ ಅಂತ ನನಗೂ ಗೊತ್ತು. ಏನಕ್ಕೆ ಅಬ್ಸರ್ವ್ ಮಾಡ್ತಾ ಇದೀಯಾ? ಹಾಂ, ಅವಾಗಿಂದ ಯಾರ ಹತ್ರ ನಾವು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ನನಗೆ ಮನಸ್ಸು ತಡಿತಾ ಇಲ್ಲ. ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ನಮ್ಮ ತನ್ವಿ ಹತ್ರ ಏನಾದರೂ ಮಾತಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಐತೆ. ಅದೇ ನಾವು ಯೋಚನೆ ಮಾಡ್ತಾ ಇದೀವಣ್ಣ, ನಮ್ಮ ತನ್ವಿ ಹತ್ರ ಏನಾದರೂ ಮಾತಾಡ್ತಾ ಇದ್ದಾನ ಅವನು ಅಂತ ಹೇಳಿ ನಾವು ಅದನ್ನೇ ಯೋಚನೆ ಮಾಡ್ತಾ ಇದೀವಿ. ಬಾ ನೋಡೋಣ, ಅದಲ್ಲಿ ಕೇಳಿಸ್ಕೊಳ್ಳೋನಲ್ಲಿ ಕುತ್ಕೊಂಡಿದ್ದಾನೆ, ನೋಡೋಣ ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ನೋಡೋಣ. ನೀನೇನು ಮಾತಾಡಬೇಡ, ನಾವು ಮಾತಾಡಿದ್ರೆ ನಡೆಯುತ್ತೆ. ನೀನು ಮಾತಾಡಬೇಡ, ನಾವು ಮಾತಾಡ್ತೀವಿ ನಾವಿಬ್ಬರು ಸೇರಿಕೊಂಡು. ನನಗೂ ಹಂಗೇನೆ ಆ ತನ್ವಿನ ಮಾತಾಡ್ತಾ ಇರೋದು ಅಂತ ಅನ್ನಿಸ್ತೈತೆ. ಅವನ ಜೊತೆಗೆ ಲೌಡ್ ಸ್ಪೀಕರ್ ಇಟ್ಕೊಂಡಿದ್ದಂಗಿದ್ದಾನೆ. ಏನೋ ನೋಡೋಣ, ಬಾ ಕೇಳಿಸ್ಬೋದು ಅಲ್ಲಿಗೆ ಹೋದ್ರೆ. ಹಾಯ್ ತನ್ವಿ, ಹೇಳು. ಹಾಯ್, ಈ ಕಡೆ ಸೈಡಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಮನೆ ಇದೆ, ಊರಿಂದ ಸ್ವಲ್ಪ ಈ ಕಡೆ ಇದೆ. ಇಲ್ಲಿ ಯಾರೂ ಇಲ್ಲ, ಅವರೆಲ್ಲೋ ಹೋಗಿದ್ದಾರೆ, ಎಲ್ಲ ಬೀಗ ಹಾಕಿದೆ. ಇಲ್ಲಿ ಬಂದಿದ್ದೀನಿ, ಹೇಳು. ಆರಾಮಾಗಿ ವಿಡಿಯೋ ಕಾಲ್ ಮಾತಾಡೋಣ ಅಂತ ಬಂದೆ. ಹಿಂಗೆ ಸುಮ್ಮನೆ ಹಿಂಗೆ ವಾಕ್ ಬರ್ತಾ ಇದ್ನಾ, ಅದಕ್ಕೆ ಕಾಲ್ ಮಾಡಿದೆ. ಇನ್ನೇನು? ಏನು ಇಲ್ಲಪ್ಪ, ಹೇಳ್ಬೇಕು. 1 ಗಂಟೆಯಿಂದ ಮಾತಾಡಿದ್ದೀವಿ, ಏನು ಹೇಳೋಣ? ಇನ್ನೇನು ಅಂತಂದರೆ ಇನ್ನೇನು ಹೇಳೋಕ್ಕಾಗುತ್ತೆ? ಅಯ್ಯೋ, ಈ ಲವರ್ಸ್ಗಳದ್ದು ಹಣೆ ಬರನೇ ಇಷ್ಟ ಅನಿಸುತ್ತೆ. ಇನ್ನೇನು ಅಂತ ಕೇಳೋದೇ ಒಂದು ಚಂದ ಅಲ್ವಾ? ಹಾಂ, ಮತ್ತೆ ಇನ್ನೇನು ಮಾತಾಡ್ತಾ ಇನ್ನೇನು ಮ್ಯಾಟ್ರ್ ಇರಲ್ವಲ್ಲ, ಆವಾಗ ಇನ್ನೇನು ಮತ್ತಿನ್ನೇನು ಸಮಾಚಾರ ಏನು? ಈ ಥರನೇ ಮಾತಾಡೋದು. ನಾನು ನೀನು ಅಂತಲ್ಲ ತನ್ವಿ, ಇನ್ನು ಬೇರೆ ಯಾರಾದ್ರೂ ಈ ಥರನೇ ಮಾತಾಡೋದು. ಅವಳೇ ಮಾತಾಡ್ತಾ ಇರೋದು ನೋಡು. ಅವಳೇ ಕಣೆ ಮಾತಾಡ್ತಾ ಇರೋದು. ಪಾಪ ಅಣ್ಣ, ನೀನು ಹೋಗೋ, ನೀನು ಇಲ್ಲಿಂದ ಬೇಜಾರಾಗ್ತೀಯ, ಹೋಗೋ ಅಣ್ಣ, ನೀನು ಕೇಳಿಸ್ಕೊಬೇಡ, ಹೋಗೋ. ನನಗಂತೂ ಕೇಳಿಸ್ಕೊಬಿಟ್ರೆ ನಿಜವಾಗ್ಲೂ ಭಾಳ ಬೇಜಾರಾಗ್ತೈತೆ. ಅಲ್ಲ, ತನ್ವಿ ನನ್ನ ಜೊತೆ ಹಿಂಗೆ ನನ್ನ ಜೊತೆ ಮಾತಾಡ್ಕೊಂಡು ಟೈಮ್ ಕಳೀತಾ ಇದ್ದವಳು, ಅಲ್ಲ ನೋಡಿ ಇವಾಗ ಯಾವ ಥರ ಅವನ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ. 1 ಗಂಟೆಯಿಂದ ಮಾತಾಡ್ತಾ ಇದ್ದಾನೆ ಅವನು. ನನಗೆಷ್ಟು ಇವಾಗ ಸಂಕಟ ಆಗುತ್ತೆ ಹೇಳಮ್ಮ ನೀನೇನೆ. ನಾನು ಪ್ರೀತಿಸಿರೋ ಹುಡುಗಿ ಇನ್ನೊಬ್ಬನ ಜೊತೆ ನನ್ನ ಕಣ್ಮುಂದೆಲೆ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನೋಡಿಬಿಟ್ರೆ ನನಗೆ ಹೆಂಗಾಗುತ್ತೆ ಹೇಳಮ್ಮ ಶಕ್ತಿ. ಅದಕ್ಕೆ ಕಣು, ನಿನಗೆ ಭಾಳ ಬೇಜಾರಾಗುತ್ತೆ. ಹೋಗು, ನಾವೆಲ್ಲ ಅವನಿಗೆ ಏನು ಮಾತಾಡಬೇಕು ಅದನ್ನೆಲ್ಲ ಅವನಿಗೆಲ್ಲ ಹೇಳ್ತೀವಿ. ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ನೀನು ಲವ್ ಮಾಡ್ತಾ ಇರೋದು. ಅವ್ನಿಗೆ ಹೇಳ್ತೀವಿ, ಅವ್ನಿಗೆ ಹೇಳಿದ್ರೆ ಅವನು ಆಮೇಲೆ ಸುಮ್ಮನಾಗ್ಬಿಡ್ತಾನೆ. ಅವ್ನಿಗೆ ಹೇಳ್ತೀವಿ ನಾವೆಲ್ಲನ. ಇವನಿಗೆ ಗೊತ್ತಿಲ್ಲ ಅನಿಸುತ್ತೆ, ಸರಿನಾ? ನಾವೆಲ್ಲ ಇವನ ಹತ್ರ ಮಾತಾಡ್ತೀವಿ, ನೀನೇನು ಮಾತಾಡಬೇಡ. ಯಾಕಂದರೆ ಇವಾಗ ನೀನು ಮಾತಾಡೋಂಗೆ ಇಲ್ಲ, ನೀನು ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ಇವಾಗ ನೀನು ಮಾತಾಡೋದು ಬೇಡ. ಅದಕ್ಕೆ ನಾವಿಬ್ಬರು ಮಾತಾಡ್ತೀವಿ, ನಾನು ಶಾರು ಇಬ್ಬರು ನೋಡ್ಕೊತೀವಿ. ಏನಿದ್ರು ಅವನಿಗೆಲ್ಲ ಹೇಳ್ತೀವಿ, ನಾವು ಅವನ ಹತ್ರ ಮಾತಾಡ್ತೀವಿ. ನಾನು ಊಟ ಮಾಡ್ದಾ? ಮತ್ತೊಂದು ಸರಿ ಊಟ ಮಾಡಬೇಕು ನೀನು. ಅವಾಗ ಹೊಟ್ಟೆ ಹಸ್ದಂಗೆಲ್ಲ ಊಟ ಮಾಡಿಕೊಂಡು ದಪ್ಪ ಆಗಬೇಕು. ಸ್ವಲ್ಪ ಸಣ್ಣ ಇದೆಯಾ ಅಲ್ವಾ? ಸ್ವಲ್ಪ ದಪ್ಪ ಆಗಬೇಕು. ಚೆನ್ನಾಗಿ ಊಟ ಮಾಡು ನೀನು. ಚೆನ್ನಾಗಿ ಊಟ ಮಾಡಿದ್ರೆ ಸ್ವಲ್ಪ ದಪ್ಪ ಆಗ್ತೀಯ. ಭುವನ್, ನಾನು ಸಣ್ಣ ಇದ್ದೀನಾ? ಇಲ್ಲ ಭುವನ್, ನಾನೇನು ಅಷ್ಟು ಸಣ್ಣ ಇಲ್ಲ, ಮೀಡಿಯಮ್ ಆಗಿದ್ದೀನಿ ಬಿಡು. ಸಾಕು, ದಪ್ಪ ಆದರೆ ಹೆವಿ ದಪ್ಪ ಕಾಣಿಸ್ತೀವಿ. ಸಾಕು, ಚೆನ್ನಾಗಿದ್ದೀನಿ. ಸರಿಯಾಗಿದೆಯಾ? ಮದುವೆ ಆದರೆ ಸ್ವಲ್ಪ ದಪ್ಪ ಆಗ್ತೀಯ ಬಿಡು. ಇನ್ನೇನು? ಮೇಡಮ್ ಅವ್ರು ಎಲ್ಗೋ ರೆಡಿ ಆಗಿದ್ದೀರಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ನೋಡಿ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾನೆ, ಅದಕ್ಕೆ ಸೌಂಡ್ ಕೇಳಿಸ್ತಾ ಇದ್ದಾಳೆ ಮಾತಾಡ್ತಾ ಇರೋದು. ಮಣ್ಣನ್ನು ಕಳಿಸು ಪಾಪ, ಅವ್ನಿಗೆ ಬೇಜಾರಾಗುತ್ತೆ. ಕಳಿಸಿ ಅಕ್ಕ ಅವನ್ನ. ಕೇಳಿಸ್ಕೊಂತೀನಿ ಬಿಡು. ನಾನು ಅವಳು ಏನು ಮಾತಾಡ್ತಾಳೆ ಅಂತ ಅವಳು ವಾಯ್ಸಾದರೂ ಕೇಳಿಸ್ಕೊಂಡ್ರೆ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಅವಳು ವಾಯ್ಸಾದರೂ ಕೇಳಿಸ್ಕೊಂತೀನಿ. ಅಲ್ಲ ನೋಡು, ನನ್ನ ಜೊತೆ ಹಿಂಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದವಳು ಇವಾಗ ಇವನ ಜೊತೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂದರೆ ನನಗೆ ಎಷ್ಟು ಹೊಟ್ಟೆಗೆ ಸಂಕಟ ಆಗಬೇಡ. ಏನಿಲ್ಲ, ಹಿಂಗೆ ಸುಮ್ಮನೆ ಸ್ನಾನ ಮಾಡ್ಕೊಂಡ ರೆಡಿ ಆದೆ. ಇವಾಗ ಮದುವೆ ಆಗ ಹುಡುಗಿ ನೀಟಾಗಿರ್ಬೇಕಲ್ಲ. ಹೌದು. ಮದುವೆ ಆಗೋ ಹುಡುಗಿ ಚೆನ್ನಾಗಿರ್ಬೇಕು. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಾನು ನೋಡು, ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ಇನ್ನೇನೆ ಹೇಳೋಣ ಅಂತ ಅಂದ್ಕೊಂಡಪ್ಪ. ನೀನು ನೆನ್ನೆ ಬಂದಿದ್ದಲ್ಲ, ಆವಾಗಲೇ ಹೇಳೋಣ ಅಂತ ಅಂದ್ಕೊಂಡೆ. ನಿಮ್ಮ ಹೇರ್ ಸ್ಟೈಲ್ ಇಷ್ಟ, ನಿಮ್ಮ ಸ್ಮೈಲ್ ಇಷ್ಟ, ನೀವು ಹಾಕುವಂಥ ಬಟ್ಟೆ ಇಷ್ಟ ಅಂತ ನಾನು ನೆನ್ನೆನೇ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಈಗ ಹೇಳೋಕ್ಕಾಗಲಿಲ್ಲ. ಅಯ್ಯೋ, ನೀವು ಹತ್ರ ಇದ್ದಾಗ ಏನೆಲ್ಲ ಮಾತಾಡಬೇಕು ಅಂತ ಏನೆಲ್ಲ ಗೆಸ್ ಅಂದ್ಕೊಂಡಿರ್ತೀನಿ. ನೀವು ಹತ್ರ ಇದ್ದಾಗ ಮಾತಾಡಬೇಕು ಅದನ್ನೆಲ್ಲ ಅಂತ. ನೀವು ಹತ್ರ ಬಂದಮೇಲೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಎಲ್ಲ ಒಂದು ಬರೆದಿಟ್ಕೋಬೇಕಾಗುತ್ತೆ, ನೋಟ್ಸ್ ಮಾಡ್ಕೋಬೇಕಾಗುತ್ತೆ ಅಂದ್ಕೊಳ್ತೀನಿ. ನಾನು ಮನಸ್ಸಿನಾಗೆ ನೋಟ್ ಮಾಡ್ಕೊಳ್ಳೋಣ, ಅವ್ರು ಬಂದಮೇಲೆ ಈ ರೀತಿ ಎಲ್ಲ ಮಾತಾಡೋಣ ಅಂತ ಏನೆಲ್ಲ ಅಂದ್ಕೊಂಡಿರ್ತೀನಿ ಗೊತ್ತಾ ಭುವನ್? ನಿಜವಾಗ್ಲೂ
ನಾನು ಇಲ್ಲಿಗೆ ಬರ್ತಿದ್ದಂಗೆ ನೀವು ಮರ್ತೋಗ್ಬಿಡ್ತೀನಿ, ಎಲ್ಲ ಮರ್ತೋಗ್ಬಿಡುತ್ತೆ. ಹಂಗೆ ಆಗೋದು. ನಾನು ಹಂಗೆ ಒಂದೊಂದು ಟೈಮು ಒಬ್ಬನೇ ಕೂತ್ಕೊಂಡಾಗ ಯೋಚನೆ ಮಾಡ್ತಾ ಇರ್ತೀನಿ, ತನ್ವಿ ಹತ್ರ ಈ ಥರ ಮಾತಾಡಬೇಕು, ತನ್ವಿ ಹತ್ರ ಈ ಥರ ಹೇಳ್ಬೇಕು ಅಂತೇಳಿ ನಾನು ಏನೆಲ್ಲ ಆಸೆ ಇಟ್ಕೊಂಡಿರ್ತೀನಿ. ನಾಳೆ ಮೂವಿಗೆ ಎಲ್ಲಾದರೂ ಹೋಗೋಣ ಬರ್ತೀರಾ? ಹಾಂ ಓಕೆ, ಅಮ್ಮನ ಕೇಳಿ ಹೇಳ್ತೀನಿ ಹೇಳ್ರಿ. ಅಮ್ಮನ ಕೇಳ್ತೀನಿ, ಅಮ್ಮ ನಾಳೆ ಪಿಕ್ಚರ್ಗೆ ಹೋಗ್ತೀನಮ್ಮ ಅಂತ ಹೇಳ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಹೋಗ್ಬೇರಣ ಬನ್ನಿ. ನಮಗೂ ಮದುವೆ ಆಗೋವ್ರಿಗೆ ಏನು ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ಬಿಟ್ಟವ್ರಲ್ಲ, ದೂರ ಹೋಗ್ಬೇಡಿ ಅಂತ. ನಮಗೂ ಮನೇಲಿ ಇದು ಬೇಜಾರಾಗ್ತೈತೆ. ಹೋಗೋಣ ಬರ್ರಿ, ಎಲ್ಲಾದ್ರೂ ಹಿಂಗೆ ಸುತ್ತಾಡ್ಕೊಂಬರೋಣ. ಸರಿ ಆಯಿತು, ಮಾತಾಡ್ತೀನಿ. ಅಮ್ಮನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಹೇಳ್ರಿ. ಇನ್ನೇನು ತನ್ವಿ, ಇನ್ನೇನು ಸಮಾಚಾರ? ಈ ಕಡೆ ನೋಡು, ಆ ಕಡೆ ನೋಡ್ಕೊಂಡು ಏನು ಮಾತಾಡ್ತಾ ಇದೆಯಾ? ನೋಡ್ತಾ ಇದ್ದೀನಿ, ಜಾಸ್ತಿ ನೋಡ್ತಾ ಇದ್ರೆ ನಮ್ಮ ಹುಡುಗನಿಗೆ ದೃಷ್ಟಿ ಆಗ್ಬಿಡುತ್ತಲ್ಲ. ನಮ್ಮ ಹುಡುಗನಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ನೋಡ್ಕೊಂಡು ಮಾತಾಡ್ತಾ ಇಲ್ಲ. ನಿಮ್ಮ ಮುಖನೇ ನೋಡ್ತಾ ಇದ್ರೆ ದೃಷ್ಟಿ ಆಗುತ್ತೆ ಅಂತ ಅನ್ನಿಸ್ತೈತೆ, ನನ್ನ ಕಣ್ಣೇ ಬೀಳುತ್ತೆ ಅನ್ನಿಸ್ತೈತೆ ನಿಮಗೆ. ಆ ಥರ ಎಲ್ಲ ಏನಿಲ್ಲ ಬಿಡು, ಹೋಗ್ಲಿ. ಇನ್ನೇನು ಸಮಾಚಾರ? ಇಲ್ಲ, ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ನೀನು ಊಟ ಮಾಡಿಬಿಡು, ಊಟ ಮಾಡಿ ಆಮೇಲೆ ಕಾಲ್ ಮಾಡ್ತೀನಿ, ಮನೆ ಹತ್ರ ಹೋಗ್ತೀನಿ. ಹಂಗೆ ಮಾತಾಡ್ತಾ ಇರೋಣ. ಇನ್ನೇನು ಫ್ರೀ ಅಲ್ಲ, ಯಾವಾಗಲೂ ಮಾತಾಡ್ತಾ ಇರ್ಬೇಕು ನಿನ್ನ ಜೊತೆ ಅನಿಸುತ್ತೆ. ನಮ್ಮ ಅಣ್ಣನೂ ಮಾತಾಡ್ತಿರ್ತಾನೆ, ನೀನು ಮಾತಾಡ್ತಿರ್ತೀಯ. ನಮ್ಮ ಅಣ್ಣನೂ ಹಂಗೆ ನಿಮ್ಮ ಅಕ್ಕನ ಜೊತೆ ಯಾವಾಗಲೂ ಮಾತು. ಅವನು ಯಾವಾಗಲೂ ಮಾತಾಡ್ತಾನೆ ಇರ್ತಾನೆ. ಹಾಂ ಮತ್ತೆ ನಿನ್ನ ಮದುವೆ ಸೆಟ್ ಆದಮೇಲೆ, ಎಂಗೇಜ್ಮೆಂಟ್ ಆದಮೇಲೆ ಹುಡುಗ ಹುಡುಗಿದು ಇನ್ನೇನಿದೆ? ಇನ್ನೇನು ಮದುವೆ ಆಗೋವರೆಗೂ ಮಾತಾಡ್ರಿ ಅಂತ ಮಾತಾಡ್ತಾ ಇರೋದೇನೆ. ಹೌದು. ಸರಿ, ಓಕೆ ಅಮ್ಮ, ಬಾಯ್ ತನ್ವಿ, ಬಾಯ್. ಬಾಯ್ ಬಾಯ್. ಸರಿಯಪ್ಪ, ಆಯಿತು, ಕಟ್ ಮಾಡು. ನೀವೇ ಕಟ್ ಮಾಡಿ. ಫೋನ್ ಇಡೋದಕ್ಕೆ ಮನ್ಸು ಬರಲ್ಲ ಅಲ್ವಾ ತನ್ವಿ? ನನ್ನ ಜೊತೆ ಯಾವಾಗಲೂ ಮಾತಾಡ್ತಿರ್ಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವಾ? ಯಾವಾಗಲೂ ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಿನಗೆ. ಹೌದು ಹಾಗೆ ಅನ್ನಿಸ್ತಾ ಇರುತ್ತೆ. ಏನು ಮಾಡೋದು, ಯಾರ ಹತ್ರ ಹೇಳೋಕ್ಕಾಗುತ್ತೆ? ಇನ್ನೇನು ಸ್ವಲ್ಪ ದಿನ ಬಿಡಿ, ಇನ್ನೇನು ಆಮೇಲೆ ಎಲ್ಲರೂ ಚೆನ್ನಾಗಿರ್ತೀವಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಆಯಿತು. ಸ್ವಲ್ಪ ದಿನ ಅಷ್ಟೇ. ಓಕೆ ಬಾಯ್. ಪಾಪ ಫೋನ್ ಕಟ್ ಮಾಡೋದಕ್ಕೆ ಮನ್ಸು ಬರಲ್ಲ, ಯಾವಾಗಲೂ ಮಾತಾಡ್ತಿರ್ಬೇಕು, ನಿನ್ನ ಜೊತೆ ಮಾತಾಡ್ತಾ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಹುಡುಗ ಹುಡುಗಿಗೆ ಅಷ್ಟು ಮದುವೆ ಸೆಟ್ ಆದಮೇಲೆ ಮಾತಾಡ್ತಾ ಇರಬೇಕು ಅನಿಸುತ್ತೆ. ನನಗೂ ಹಂಗೆ ಯಾವಾಗಲೂ ತನ್ವಿ ಜೊತೆ ಮಾತಾಡ್ತಾ ಇರಬೇಕು ಅನಿಸುತ್ತೆ. ಏನು ಕೆಲಸ ಇಲ್ವಲ್ಲ, ಇವಾಗ ನಾವು ಆ ಕಡೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನಮ್ಮ ಅಪ್ಪ ನಮ್ಮಮ್ಮ ಬೇಡ ಅಂತವ್ರೆ. ಇವಾಗ ಏನು ಮಾಡೋದು, ಇಲ್ಲೇ ಕೆಲಸ ನೋಡ್ಕೊಳ್ಳೋಣ ಅಂದರೆ ಬೇಡ, ಮದುವೆ ಆದಮೇಲೆ ನೋಡ್ಕೊಂಬಂತೀರಿ ಅಂತ ಹೇಳ್ತವ್ರೆ. ಇನ್ನೇ ನಮಗೂ ಕೆಲಸ ಇಲ್ಲ, ಮಾತಾಡ್ತಾ ಇರಬೇಕು ಅನ್ನಿಸ್ತಾ ಇರುತ್ತೆ. ನೀನು ಹೋಗೋಣ, ಹೋಗು ನೀನು. ಸರಿ ಆಯ್ತಮ್ಮ, ಹೋಗ್ತೀನಿ ಹೇಳು. ನೋಡು ತನ್ವಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ನಾನು ಮರ್ತುಬಿಟ್ಟು ಅವನ ಜೊತೆ ಎಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದಾಳೆ ಅಂದರೆ ಅಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದಾಳಲ್ಲ. ನಮ್ಮ ಅಣ್ಣ ಇಷ್ಟಪಟ್ಟಿರೋ ಹುಡುಗಿ ಜೊತೆ ನೀನು ಮಾತಾಡ್ತಾ ಇದೀಯಾ? ಏಯ್, ಏನು ಮಾತಾಡ್ತಾ ಇದೆಯಾ? ಏನು ನೀವು ಯಾಕೆ ನಾನು ಮಾತಾಡಿಸ್ತಾ ಇರೋದು? ನಿಮ್ಮ ಅಪ್ಪ ಬೆಳಗ್ಗೆನೇ ಹೇಳೋಗವ್ರೆ ನಿನಗೆ, ನಮ್ಗೆ ಹೇಳೋಗವ್ರೆ, ನೀವು ನಮ್ಮನ್ನು ಮಾತಾಡಿಸ್ಬೇಡಿ, ನಾವು ನಿಮ್ಮನ್ನು ಮಾತಾಡ್ಸಲ್ಲ ಅಂತ. ಬಂದು ನೀವೇನು ಮತ್ತೆ ನಾನು ಮಾತಾಡಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ? ನಿನಗೆ ಗೊತ್ತಿಲ್ಲ, ನಮ್ಮಣ್ಣ ಶರತ್ತು ತನ್ವಿನ ತುಂಬ ಇಷ್ಟಪಟ್ಟಿದ್ದ, ಅವಳು ಹಂಗೆ ತುಂಬ ಇಷ್ಟಪಟ್ಟಿದ್ಲು. ಇಬ್ಬರೂ ತುಂಬ ಫೋಟೋ ತೆಕ್ಕೊಂಡಿದ್ರು, ಇಬ್ಬರು ಎಂತೆಂಥ ಫೋಟೋಗಳು ತೆಕ್ಕೊಂಡಿದ್ರು, ಇಬ್ಬರು ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು. ಎಲ್ಲ ಮುಗ್ದೋಗ್ಬಿಟ್ಟೈತೆ. ನಿಜ, ಎಲ್ಲ ಮುಗ್ದೋಗ್ಬಿಟ್ಟೈತೆ. ಅವಳಿಗೂ ಅವನಿಗೂ ಅಷ್ಟು ಸಂಬಂಧ ಇತ್ತು. ನೀವು ಏನೇನೋ ನನಗೆ ಹೇಳಕ್ಕೆ ಬರಬೇಡಿ, ನೀವೇನು ಹೇಳಿದ್ರು ನಾನು ಕೇಳಲ್ಲ. ನಮ್ಮ ತನ್ವಿ ಬಗ್ಗೆ ನನಗೆ ಗೊತ್ತೈತೆ, ಅವಳೆಲ್ಲ ವಿಷಯ ನನಗೆ ಹೇಳಿದಾಳೆ ಆಲ್ರೆಡಿ. ನೀನು ಹೇಳೋದಕ್ಕಿಂತ ಮುಂಚೆನೇ ಹೇಳಿದಾಳೆ. ನಿನಗೆ ಗೊತ್ತಿಲ್ಲ ಕಣೋ, ಅವಳು ಹೇಳಿರ್ಬೋದು. ಅವಳು ನಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ಲು, ನೀನಿನ್ನೂ ಇವಾಗಿನ ಮಾತಾಡ್ತಾ ಇದೀಯಾ. ನಮ್ಮ ಅಣ್ಣನ ಹತ್ರ ಒಂದು ವರ್ಷದಿಂದನೂ ದಿನ ಮಧ್ಯಾಹ್ನ ಗಂಟೆ ಮಾತಾಡೋಳು. ಅಷ್ಟು ಮಾತಾಡ್ಕೊಂಡು ಯಾವಾಗಲೂ ಮಾತಾಡೋಳು. ರಾತ್ರಿ 12 ಗಂಟೆವರೆಗೂ ನಮ್ಮ ಅಣ್ಣನ ಹತ್ರ ಮೆಸೇಜ್ ಮಾಡೋಳು. ಅಷ್ಟು ನಮ್ಮ ಅಣ್ಣನ ತುಂಬ ಹಚ್ಕೊಂಡಿದ್ಲು. ಈಗ ನಿನ್ನ ಸಲುವಾಗಿ ನಮ್ಮ ಅಣ್ಣನ ಬಿಟ್ಬಿಟ್ಟು ನಿನ್ನ ಜೊತೆ ಮಾತಾಡ್ತಾ ಇದ್ದಾಳೆ. ಅದೆಲ್ಲ ನಿನಗೆ ಗೊತ್ತಿಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು. ನಮ್ಮ ಅಣ್ಣ ಇಷ್ಟಪಟ್ಟಿದ್ದವಳನ್ನ. ನನಗೆ ಗೊತ್ತಿರೋ ಅಂಥ ವಿಚಾರನೇ ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಸರಿ, ನಾನು ನೀವೇನು ಹೇಳಿದ್ರು ನಾನು ಕೇಳಲ್ಲ. ಇವಾಗ ನನ್ನ ಜೊತೆ ತನ್ವಿ ಚೆನ್ನಾಗಿದ್ದಾಳೆ, ನಾನು ಅವಳ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಹಿಂಗೆ ಮಾತಾಡ್ತಾ ಇದೀಯ? ಯಾರು ಹಿಂಗೆ ಮಾತಾಡಲ್ಲಪ್ಪ, ಗಂಡಸರು. ಗಂಡಸರು ಅಯ್ಯೋ ಅವಳು ಹಿಂಗೆ ಅಂತಂದರೆ ಯಾರು ಸಹಿಸ್ಕೊಂಬಲ್ಲ. ನಾನು ಯಾಕೆ ಅಂಥವಳನ್ನ ಮದುವೆ ಆಗಲಿ, ನಾನು ಯಾಕೆ ಅಂಥವಳ ಹತ್ರ ಮಾತಾಡಲಿ, ಅಲ್ಲಿ ಅವನ ಜೊತೆ ಮಾತಾಡಿದಾಳಲ್ಲ, ಅವನ ಜೊತೆ ಇದ್ಲಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂತಾರೆ. ನಿನಗೆ ಸಿಟ್ಟೇ ಬರಲ್ವಾ? ಅಲ್ಲ, ಹಿಂಗೆ ಮಾತಾಡ್ತೀಯ ನೋಡು ನೀನು. ನನಗೆ ಯಾವ ಸಿಟ್ಟು ಮಾಡ್ಕೋಬೇಕು, ಯಾರ ಹತ್ರ ಹೆಂಗಿರಬೇಕು, ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ನೀವು ನನ್ನ ಮಾತಾಡಿಸ್ಬೇಡಿ. ನೀವು ನಾನು ಮಾತಾಡ್ಸೋ ಅಂಥದ್ದೇನಿಲ್ಲ.
ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಮಾತಾಡಿಸ್ಬೇಡಿ ಅಂತೇಳಿ ನಿಮ್ಮ ಅಪ್ಪ ಬೆಳಗ್ಗೆಯನ್ನು ಬಂದು ಹೇಳೋಗವ್ರೆ. ನಿಮಗೆ ಅದು ಗೊತ್ತಿಲ್ಲ, ಅದೆಲ್ಲ ಹೇಳಿದೀವಲ್ಲ ಹಿಂಗೆ ನಾವು ಹಿಂಗೆ ಇರಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಸರಿಯಾಗಿ. ಬಂದು ನಿಮ್ಮ ಅಪ್ಪ ಏನು ದೊಡ್ಡದಾಗ ಅಲ್ಲಿ ಹೇಳ್ಕೋದ್ರು. ಅಯ್ಯೋ ಇದೆಲ್ಲ ನಿಮಗೆ ಸರಿಯಾಗಿ ಗೊತ್ತಿದ್ರೆ ನೀವೆಲ್ಲ ಬಂದಿಲ್ಲಿ ಮಾತಾಡ್ತಾ ಇರಲಿಲ್ಲ. ಹೋಗ್ರಿ ಸುಮ್ಮನೆ. ನನಗೆಲ್ಲ ವಿಷಯ ಆಲ್ರೆಡಿ ಆಲೇನೆ ಎಲ್ಲ ಹೇಳಿದಾಳೆ, ಗೊತ್ತು ನನಗೆ. ಶರತ್ನ ತನ್ವಿ ಮುಂಚೆ ಇಷ್ಟಪಡ್ತಾ ಇದ್ದಿದ್ದು, ಇವಾಗಿಲ್ಲವಲ್ಲ ಅಷ್ಟೇ. ನಾನು ನೀವು ಹೇಳೋದು ಕೇಳಲ್ಲ. ಆಲ್ರೆಡಿ ಅವಳೇ ಹೇಳಿದ್ಲು ಮೂರನೇವರೆಲ್ಲ ತಂದು ನಿನಗೆ ತಂದಿಡೋದಕ್ಕಿಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಅಂಥೇಳಿ ಮುಂಚೆನೇ ಹೇಳ್ಬಿಟ್ಲು ನನಗೆ. ಮುಂಚೆನೇ ಗೊತ್ತಾಯ್ತು ನನಗೆ, ವಿಷಯ ಮುಂಚೆಗೆ ಗೊತ್ತಾಗೈತೆ ಅಷ್ಟೇ. ನೀನೇನು ನಮಗೇನು ಹೇಳ್ಬೇಕಾಗಿದ್ದಿಲ್ಲ, ಹೊರ್ಟೋಗ್ರಿ. ಇಷ್ಟೆಲ್ಲ ಹೇಳಿದ್ಮೇಲೆ ಇವನು ಹೆಂಗೆ ಮಾತಾಡ್ತಾ ಇದ್ದಾನೆ. ಅಲ್ಲ ಕಣೋ, ನಿನಗೆ ಹೇಳೋದು ಅರ್ಥ ಆಗುತ್ತಾ ಇಲ್ಲ? ನಮ್ಮ ಅಣ್ಣ ಇಷ್ಟಪಟ್ಟಿದ್ದು. ಇಷ್ಟಪಟ್ರೆ ಹೋಗು, ಕೇಳ್ಕೊ ಹೋಗು. ನನ್ನ ಹತ್ರ ನೀವು ಮಾತಾಡಬೇಡಿ, ನನಗೆ ಇಷ್ಟ ಆಗ್ತಾಯಿಲ್ಲ. ನನಗೆ ಗೊತ್ತಾಯ್ತು ಯಾರ ಹತ್ರ ಹೆಂಗಿರ್ಬೇಕು ಅಂತ. ನಿಮ್ಮ ಮಾತೆಲ್ಲ ನಾನು ಕೇಳಲ್ಲ. ನಿಮ್ಮಂಥವ್ರು ಮಾತು ಕೇಳ್ಬಿಟ್ರೆ ನನ್ನ ಜೀವನ ಹೆಂಗಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ, ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅನ್ನೋದು. ಅದಕ್ಕೆ ಮತ್ತೆ ಇಂಥವ್ರು ಮೂರನೇವರಿಂದ ವಿಷಯ ಎಲ್ಲನ ಬರುತ್ತೆ ನನ್ನ ಹತ್ರ ಅಂತಲೇ ತನ್ವಿ ಮುಂಚೆನೇ ನನ್ನ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ಲು. ಇವರು ಇವಾಗ ನಾನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಬಿಟ್ಟು ಇವ್ರಿಗೆ ಹೊಟ್ಟೆ ಉರಿತೈತಿ. ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ. ನನಗೆ ಗೊತ್ತೈತೆ, ತನ್ವಿ ಹೇಳಿದ್ಲಲ್ಲ, ನನಗೆ ಇವಾಗ ಅದೆಲ್ಲ ಏನಿಲ್ಲ. ಮುಂಚೆ ಆ ಥರ ಮಾಡ್ಕೊಂಡಿದ್ದೆ, ನಾನೇನೋ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಎಲ್ಲರಿಗೂ ಆ ವಯಸ್ಸಿನಲ್ಲಿ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಹಂಗಾಯಿತು, ಬುದ್ಧಿ ಇಲ್ದರೆ ಈ ಥರ ಕೆಲಸಗಳೆಲ್ಲ ಮಾಡ್ಕೊಬಿಟ್ಟೆ ಅಂತೇಳಿ ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ಲು. ನನಗೆ ಗೊತ್ತಿರೋ ಅಂಥ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ಇವರು ಹೇಳೋದಕ್ಕೆ ಬಂದಿದ್ದಾರೆ ನನಗೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.